ದ್ವಾರಕೇಶ್ ಅಣ್ಣನ ಕುಟುಂಬದಲ್ಲಿ 5 ಜನ ಗಂಡು ಮಕ್ಕಳಿದ್ದಾರೆ. 5 ಜನ ಗಂಡು ಮಕ್ಕಳನ್ನ ಬಿಟ್ಟರೆ ಅವ್ರ ನೆಕ್ಸ್ಟ್ ಹೆಸರಿಟ್ಟಿರೋರು ಯಾರು ಇದ್ದರೆ ಅದು ನಾನು. ದ್ವಾರಕೇಶ್ ಅಣ್ಣ ಅವತ್ತೇ ಹೇಳಿದರು, ನಿನಗೆ ಹೆಸರು ಇಡ್ತಾ ಇದ್ದೀನಿ, ಹೆಸರು ಮಾಡೋದಕ್ಕೆ ನಿಂಗೊಂದು ಅವಕಾಶ ಕೊಡ್ತಾ ಇದ್ದೀನಿ ಅಂತ. ನನಗೆ ತುಂಬ ದುಃಖ ಆಗಿದ್ದು ಅಂದರೆ, ಅಣ್ಣ ನನಗೆ ಶ್ರುತಿ ಸಿನಿಮಾ ಆದಮೇಲೆ ಶ್ರುತಿ ಹಾಕಿದ ಹೆಜ್ಜೆ ಅಂತ ಒಂದು ಸಿನಿಮಾ ಮಾಡಿದ್ರು, ಅವ್ರು ಡೈರೆಕ್ಟ್ ಮಾಡಿದ್ರು. ಪ್ರತಿದಿನ ಹೇಳೋರು ಆ ಶೂಟಿಂಗಲ್ಲಿ, ಶ್ರುತಿ ಹಾಕಿದ ಹೆಜ್ಜೆ ಅನ್ನೋದು ಇತಿಹಾಸ ಹಾಕಬೇಕು ಅಂತ. ನೀನು ಹಾಕೋ ಪ್ರತಿಯೊಂದು ಹೆಜ್ಜೆನೂ ಇತಿಹಾಸ ಹಾಕಬೇಕು, ಈ ಸಿನಿಮಾ ಮಾತ್ರ ಅಲ್ಲ. ಆ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಅಣ್ಣ ಹೇಳೋರು, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಕಣೋ ಮರಿ, ನಾನು ಇಂಟ್ರೊಡ್ಯೂಸ್ ಮಾಡಿರೋ ಎಲ್ಲ ಹೀರೋಗಳು ಹೀರೋಯಿನ್ಗಳು ನಾನು ಸತ್ತಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಬೇಕು. ನನ್ನ ಪಕ್ಕದಲ್ಲಿ ನನ್ನ ಬಂಧು ಬಳಗ ಯಾರು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಅವಕಾಶ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿದಂಥ ಎಲ್ಲ ಕಲಾವಿದರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಅನ್ನೋರು. ಆ ಥರ ಸಾರ್ಥಕ ಬದುಕನ್ನು ಅಣ್ಣ ಬದುಕಿದ್ದಾರೆ. ಸೋಲನ್ನು ಹೆಂಗೆ ಎದುರಿಸ್ಬೇಕು, ಗೆಲುವನ್ನು ಯಾವತ್ತಿಗೂ ತಲೆಗೆ ತೊಗೊಂಡಿಲ್ಲ, ಸೋಲನ್ನು ಯಾವತ್ತೂ ಮನ್ಸಿಗೆ ತೊಗೊಂಡಿಲ್ಲ. ಸೋಲನ್ನು ಹೆಂಗೆ ಎದುರಿಸ್ಬೇಕು ಜೀವನದಲ್ಲಾಗಲಿ ಅದು ಸಿನಿಮಾದಲ್ಲಾಗಲಿ, ಆ ಪಾಠವನ್ನು ಹೇಳ್ಕೊಟ್ರಲ್ಲ ಅಣ್ಣ. ಅಂಥ ಒಬ್ಬ ಲೆಜೆಂಡ್ರಿ ಜೊತೆ ಕೆಲಸ ಮಾಡಿದ್ದು, ಅವಕಾಶ ಸಿಕ್ಕಿದ್ದಕ್ಕಿಂತ ದೊಡ್ಡದು ನನಗನ್ಸಿದ್ದು ಜೀವನದ ಪಾಠ. ಅಂತಹ ಅನುಭವಿಗಳಿಗೆ ಬಿಟ್ಟರೆ ಬೇರೆ ಯಾರ ಹತ್ರನೂ ನಮಗೆ ಸಿಕ್ಕಲ್ಲ. ನನಗೆ ಚಿತ್ರ ಜೀವನದಲ್ಲಿ ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ಸೋಲನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಅಣ್ಣ ಹೇಳಿಕೊಟ್ಟ ಪಾಠದಿಂದನೇ ನಾನು ಬದುಕಿದ್ದೀನಿ ಇವತ್ತು. ಅಣ್ಣನ ಋಣ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ. ಅವರ ಆಸೆ ಇತ್ತು ನಾನು ಪಕ್ಕದಲ್ಲೇ ಇರಬೇಕು ಅಂತ, ನನ್ನ ಕಣ್ಣೀರು ಹಾಕಬೇಕು ಅಂತ ಅಣ್ಣಂಗೆ ಕೇಳ್ಕೊಳ್ಳೋರು, ನಗ್ನಗ್ತಾ ಕೇಳ್ಕೊಳ್ಳೋರು. ಬಹುಶಃ ಅದನ್ನು ಮಾಡಿ ನಾನು ಋಣ ತೀರ್ಸ್ಕೊಳಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಮಾಡಿದ್ದೀನಿ ನಾನು. ದ್ವಾರಕೇಶ್ ಅಣ್ಣನಿಗೆ ಸದ್ಗತಿ ಸಿಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಯಾರ್ಯಾರು ಬೆಳೆಸಿದಾರೋ, ಅವ್ರಿಗೆ ಯಾರ್ಯಾರು ಅವಕಾಶ ಕೊಟ್ಟಿದ್ದಾರೋ ದ್ವಾರಕೇಶ್ ಅಣ್ಣ, ಬಹುಶಃ ನಾವು ಉಸಿರಿರೋವರೆಗೂ ಅಣ್ಣನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಹೆಸರು ಉಳಿಸೋ ಪ್ರಯತ್ನ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.